ಎಲ್ಲರಿಗೂ ನಮಸ್ತೆ. ನಮ್ಮ ಪೇಜಲ್ಲಿ ಎಲ್ಲ ಪ್ರಾಡಕ್ಟ್ಸು ಆನ್ಲೈನ್ ಪೇಮೆಂಟ್ ಆಗಿರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಮತ್ತು ಕ್ಯಾಶ್ ಆನ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟ್ ಆದಮೇಲೆ ಪ್ರಾಡಕ್ಟ್ ರೀಚ್ ಆಗುತ್ತೋ ಇಲ್ವೋ ಅಂತ ಭಯ ಇರೋರಿಗೆ ನೀವು ಪ್ರಾಡಕ್ಟ್ನ ಮನೆಗೆ ಬಂದು ಡೈರೆಕ್ಟಾಗಿ ನೋಡಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ದೆ. ಬಟ್ ಹಸ್ಬೆಂಡ್ ಜೊತೆ ನಾನು ಆರ್ಮಿ ಕ್ವಾರ್ಟರ್ಸಲ್ಲಿ ಇರೋದ್ರಿಂದ ಡೈರೆಕ್ಟ್ ಸೇಲ್ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ದೆ. ಊರಿಗೆ ಬಂದಾಗ ಸಹ ನಾನು ಹೇಳ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕ್ತೀನಿ ಅಂತ ಹೇಳಿದ್ದೆ. ಈಗ ನಾವು ಬರೋ ಸಂಡೇ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾನು ಊರಿಗೆ ರೀಚ್ ಆದಮೇಲೆ ಮನೆಗೆ ಹೋದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ. ನೀವು ಖಂಡಿತ ಮನೆಗೆ ಬಂದು ಅನುಕೂಲ ಇರೋರು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಮತ್ತು ನಮ್ಮದು ತುಮಕೂರು, ಬಟ್ ಟೌನ್ ಅಲ್ಲ, ಡಿಸ್ಟಿಕ್ ತುಮಕೂರು, ನಿಯರ್ ವಿಲೇಜಲ್ಲಿ ನಾವಿರೋದು. ನಿಮ್ಗೆ ಅನುಕೂಲ ಇದೆ ಅಂದರೆ ಬಂದು ಪರ್ಚೇಸ್ ಮಾಡ್ಬೋದು. ಒಂದು ರಿಕ್ವೆಸ್ಟ್ ಏನು ಅಂದರೆ, ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಅನುಕೂಲ ಇದೆ, ಬರ್ತೀನಿ ಅನ್ನೋಗಿದ್ರೆ ಮಾತ್ರ ನೀವು ನನಗೆ ಅಡ್ರೆಸ್ನ ಕೇಳಿ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡಿ, ನಾನು ಅಡ್ರೆಸ್ನ ಶೇರ್ ಮಾಡ್ತೀನಿ. ಬಟ್ ಸುಮ್ಮನೆ ಏನೋ ಹೇಳಿದರೆ ಕೇಳೋಣ ಅಂತಾಗಲಿ ಅಥವಾ ಅಡ್ರೆಸ್ ತಿಳ್ಕೊಳ್ಳೋಣ ಅಂತ ಆಗಲಿ ಮೆಸೇಜ್ ಮಾಡಬೇಡಿ. ನೀವು ಬಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಅನುಕೂಲ ಇದೆ, ಬರ್ತೀವಿ ಅನ್ನೋಗಿದ್ರೆ ಮಾತ್ರ ನೀವು ಮೆಸೇಜ್ ಮಾಡಿ ಅಡ್ರೆಸ್ನ ಕೇಳಿ, ನಾನು ಖಂಡಿತ ಶೇರ್ ಮಾಡ್ತೀನಿ. ಸುಮ್ಮನೆ ದಯವಿಟ್ಟು ಕೇಳಬೇಡಿ ಪ್ಲೀಸ್. ಮತ್ತು ಆಲ್ರೆಡಿ ನಮ್ಮ ಮನೆಗೆ ಬಂದು ಪ್ರಾಡಕ್ಟ್ ಪರ್ಚೇಸ್ ಮಾಡಿರೋರ ಹತ್ರ ನಮ್ಮ ಮನೆ ಅಡ್ರೆಸ್ ಇರುತ್ತೆ. ಅವರೇ ಆಗಲಿ ಅಥವಾ ಈಗ ಹೊಸ ಕಸ್ಟಮರ್ಸೇ ಆಗಲಿ ಮನೆಗೆ ಬರ್ತೀನಿ ಅಂದಾಗ ನೀವು ಕಾಲ್ ಅಥವಾ ಮೆಸೇಜ್ ಮಾಡಿಬಿಟ್ಟು ತಿಳಿಸ್ಬಿಟ್ಟು ಇಂಥ ದಿನ ಬರ್ತೀವಿ ಅಂತ ಹೇಳ್ಬಿಟ್ಟು ಬನ್ನಿ. ಯಾಕೆ ಅಂದರೆ ನಾವು ಇಲ್ಲಿಂದ 5 ಮಂತ್ಸ್ಗೊಂದ್ಸಲ ಅಥವಾ 6 ಮಂತ್ಸ್ಗೊಂದ್ಸಲ 1 ಮಂತ್ ಅಥವಾ 1.5 ಮಂತ್ ರಜೆ ಬರ್ತೀವಿ. ಆಗ ನಾವು ರಜದಲ್ಲಿ ಅಮ್ಮ ಮನೆಗೆ ಹೋಗೋದಾಗಿರ್ಬೋದು, ಫ್ರೆಂಡ್ಸ್ ಮನೆಗೆ ಹೋಗೋದಾಗಿರ್ಬೋದು, ರಿಲೇಟಿವ್ಸ್ ಮನೆಗೆ ಹೋಗೋದು, ಫಂಕ್ಷನ್ಸ್ ಏನಾದರೂ ಬಂತು ಅಂದರೆ ಅಟೆಂಡ್ ಮಾಡೋದು, ಆ ಥರ ಇದ್ದೇ ಇರ್ತವೆ. ಅಂಥ ಟೈಮಲ್ಲಿ ನೀವು ನಮ್ಮ ಮನೆಗೆ ಬಂದಾಗ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ನೀವು ಬರೋದಕ್ಕಿಂತ ಒಂದಿನ ಮುಂಚೆ ಅಥವಾ ಬರೋ ದಿನ ಆದರೂ ಪರವಾಗಿಲ್ಲ, ಹೇಳ್ಬಿಟ್ಟು ಬನ್ನಿ ಇಂಥ ದಿನ ಬರ್ತೀನಿ ಅಂತೇಳಿ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಲಾಸ್ಟ್ ಟೈಮು ನಾನು ಇಲ್ಲಿಗೆ ರೀಚ್ ಆಗಿದ್ದೆ, ಅವತ್ತೇ ಒಬ್ಬರು ಕಸ್ಟಮರು ನಾನು ನಿಮ್ಮ ಮನೆ ಹತ್ರ ಇದ್ದೀನಿ, ಮನೆ ಹತ್ರ ಯಾರೂ ಕಾಣಿಸ್ತಾ ಇಲ್ಲ, ಮನೆ ಬಾಗ್ಲಾಗ್ತಿದೆ ಅಂತೇಳಿ ನನಗೆ ಕಾಲ್ ಮಾಡಿದ್ರಿ. ನಾನು ಇಲ್ಲಿಗೆ ಬಂದು ರೀಚ್ ಆಗಿದ್ದೀನಿ, ನಾನು ಹೇಗೆ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕಾಗುತ್ತೆ. ಹಾಗಾಗಿ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀನಿ ಬರ್ತೀನಿ ಮನೆಗೆ ಅನ್ನೋರು ದಯವಿಟ್ಟು ನನಗೊಂದಿನ ಮುಂಚೆ ಹೇಳ್ಬಿಟ್ಟು ತಿಳಿಸ್ಬಿಟ್ಟು ಬನ್ನಿ, ಹಾಗೆ ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಹಾಗಾಗಿ ದಯವಿಟ್ಟು ಇದೊಂದು ಮೈಂಡಲ್ಲಿ ಇಟ್ಕೊಂಡಿರಿ, ನೆನ್ಪಿಟ್ಕೊಂಡಿರಿ ಪ್ಲೀಸ್. ಮತ್ತು ಯಾರಿಗೆ ನೀವು ಮನೆಗೆ ಬಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಅನುಕೂಲ ಇಲ್ಲ ಅನ್ನೋರು ನೀವು ಆನ್ಲೈನ್ ಮೂಲಕ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ನಾನು ಯಾವ ರೀತಿ ಮಾಡೋದು ಅಂತ ಸುಮಾರು ಸಲ ಹೇಳಿದ್ದೀನಿ. ಆನ್ಲೈನ್ ಪೇಮೆಂಟ್ ಇರುತ್ತೆ ಅಂದರೆ ಗೂಗಲ್ ಪೇ ಅಥವಾ ಫೋನ್ಪೇ, ಮುಂಚೆನೇ ಅಮೌಂಟ್ನ ಪೇ ಮಾಡಬೇಕು. ಯಾವ ಪ್ರಾಡಕ್ಟ್ನ ಅಂತ ಹೇಳಿ ಅಡ್ರೆಸ್ನ ಕೊಟ್ಟ ಮೇಲೆ ನಾವು ಪ್ರಾಡಕ್ಟ್ನ ಡಿಸ್ಪ್ಯಾಚ್ ಮಾಡಿಸೋದು. ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಸುಮಾರು ಜನ ಕೇಳ್ತಾ ಇರ್ತೀರಾ, ಆನ್ಲೈನ್ ಪೇಮೆಂಟ್ ಅಂತ ಹೇಳಿರ್ತೀರಲ್ಲ, ನಮಗೆ ಪ್ರಾಡಕ್ಟ್ ರೀಚ್ ಆದಮೇಲೆ ನಾವು ಪೇ ಮಾಡ್ಬೋದಾ, ಮನೆ ಹತ್ರ ಪ್ರಾಡಕ್ಟ್ ಬಂದಮೇಲೆ ಅಂತೇಳಿ. ಆ ಥರ ಫೆಸಿಲಿಟಿ ಇಲ್ಲ. ಆನ್ಲೈನ್ ಪೇಮೆಂಟ್ ಅಂದರೆ ನೀವು ಮುಂಚೆನೇ ಅಮೌಂಟ್ ಪೇ ಮಾಡಬೇಕು. ಗೂಗಲ್ ಪೇ ಅಥವಾ ಫೋನ್ಪೇಯಲ್ಲಿ ನೀವು ಪೇ ಆದಮೇಲೆ ಅಡ್ರೆಸ್ ಕೊಟ್ಟು ಯಾವ ಪ್ರಾಡಕ್ಟು ಅಂತ ಸೆಲೆಕ್ಟ್ ಮಾಡಿರ್ತೀರಲ್ಲ ಅದನ್ನು ನಾವು ಡಿಸ್ಪ್ಯಾಚ್ ಮಾಡೋದು. ಮುಂಚೆನೇ ನಾವು ಕಳಿಸ್ಕೊಡೋದಿಲ್ಲ ಪ್ರಾಡಕ್ಟು. ಯಾಕೆ ಕಳಿಸ್ಕೊಡೋದಿಲ್ಲ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ, ಮತ್ತೆ ಈಗ ಹೇಳೋದಕ್ಕಾಗಲ್ಲ, ವಿಡಿಯೋ ತುಂಬ ಲಾಂಗ್ ಆಗೋಗುತ್ತೆ. ಮತ್ತು ನಿಮಗೆ 5 to 10 ಡೇಸಲ್ಲಿ ಪ್ರಾಡಕ್ಟು ಯಾವಾಗ ಬೇಕಾದ್ರೂ ರೀಚ್ ಆಗ್ಬೋದು. ರೀಚ್ ಆದಮೇಲೆ ಅನ್ಬಾಕ್ಸಿಂಗ್ ವಿಡಿಯೋ ಕಂಪಲ್ಸರಿ ಇರುತ್ತೆ. ಏಕೆಂದರೆ ಏನಾದರೂ ಇಶ್ಯೂಸ್ ಇತ್ತು ಪ್ರಾಡಕ್ಟಲ್ಲಿ ಅಂದಾಗ ಅನ್ಬಾಕ್ಸಿಂಗ್ ವಿಡಿಯೋ ಇದ್ದರೆ ಕಂಪಲ್ಸರಿ ನಿಮಗೆ ಎಕ್ಸ್ಚೇಂಜ್ ಇದ್ದೇ ಇರುತ್ತೆ. ಅಂದರೆ ಡ್ಯಾಮೇಜ್ ಇತ್ತು, ಮಿಸ್ ಮ್ಯಾಚ್ ಪ್ರಾಡಕ್ಟ್ ನಿಮ್ಗೆ ರೀಚ್ ಆಗಿತ್ತು ಅಂದರೆ ಅದು ಎಕ್ಸ್ಚೇಂಜ್ ಇರುತ್ತೆ. ಮೇನ್ ನಾನು ಹೇಳ್ತಾ ಇರೋ ಉದ್ದೇಶ ಇದು. ಯಾಕೆ ಅಂದರೆ ಮೊನ್ನೆ ಒಬ್ಬರು ದಾವಣಗೆರೆಯಿಂದ ಕಾಲ್ ಮಾಡಿದರು, ಮನೆ ಬಂದು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು ಅಂತ ಹೇಳಿದ್ರಲ್ಲ, ಬರ್ಬೋದಾ, ಎಲ್ಲಿ ನಿಮ್ಮ ಮನೆ ಅಂತ ಕೇಳಿದ್ರು. ನಾನು ತುಮಕೂರು ಅಂದಿದ ತಕ್ಷಣ ನಾವು ಅಲ್ಲಿಗೆ ಬರೋದಕ್ಕಾಗಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಮನೆಗೆ ಬರೋದಕ್ಕಾಗಲ್ಲ ಅನ್ನೋರು ಆರಾಮಾಗಿ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಪ್ರಾಡಕ್ಟು ಯಾವ ರೀತಿ ಫೋಟೋದಲ್ಲಿ ಇರುತ್ತೆ ನಿಮ್ಗೆ ಅದೇ ಡಿಸೈನು, ಕ್ವಾಲಿಟಿ, ಫಿನಿಶಿಂಗ್ ನಿಮ್ಗೆ ರೀಚ್ ಆಗುತ್ತೆ. ಹಾಗಾಗಿನೇ ರಿಟರ್ನ್ ಆಪ್ಷನ್ಸ್ ಇರೋದಿಲ್ಲ, ಎಕ್ಸ್ಚೇಂಜ್ ಮಾತ್ರ ಇರುತ್ತೆ. ಇನ್ ಕೇಸ್ ಡ್ಯಾಮೇಜ್ ಇದ್ದರೆ ಮಾತ್ರ. ಆರಾಮಾಗಿ ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಟ್ರಸ್ಟೆಡ್ ಪೇಜೇ, ಯಾವುದೇ ರೀತಿ ಭಯ ಪಡೋವಂಥದ್ದಿಲ್ಲ. ನಮ್ಮ ಪೇಜ್ ಬಗ್ಗೆ ನೋಡಿ, ಕಸ್ಟಮರ್ ರಿವ್ಯೂಸ್ ನೋಡಿ, ಆಕ್ಟರ್ಸ್ ಕೊಲಾಬ್ರೇಷನ್ಸ್ ನೋಡಿ, ಸುಮಾರು ಜನ ಮಾಡಿಕೊಟ್ಟಿದ್ದಾರೆ. ನಾನು ಮುಂಚೆನೇ ಹೇಳಿದ್ದೀನಿ, ಆಕ್ಟರ್ಸ್ ಸುಮ್ಮನೆ ಕೊಲಾಬ್ರೇಷನ್ಸ್ ಮಾಡಿಕೊಡೋದಿಲ್ಲ. ಸುಮ್ಮನೆ ಏನೋ ಒಂದು ಪ್ರಾಡಕ್ಟ್ ಕೊಡ್ತಾರೆ ಅಂತ ಆಗಲಿ, ಏನೋ ಒಂದು ಅಮೌಂಟ್ ತೊಗೊಂಡೇ ಆಗಲಿ, ಅವರು ಪ್ರಾಡಕ್ಟ್ ಪ್ರಮೋಷನ್ ಮಾಡಿಕೊಟ್ರು ಅಂದರೆ ಅದು ಅವ್ರಿಗೆ ಎಫೆಕ್ಟ್ ಆಗುತ್ತೆ ಅಂತ ಸಹ ಹೇಳಿದ್ದೀನಿ. ಹಾಗಾಗಿ ಮತ್ತು ರೀಸೆಂಟಾಗಿ ನನಗೆ ಮಲ್ಲಿ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ ಅಮೃತಧಾರೆ ಸೀರಿಯಲಲ್ಲಿ, ಅವರು ಪ್ರಮೋಷನ್ ಮಾಡಿಕೊಟ್ಟಿದ್ದಾರೆ. ಒಂದು ಪ್ರಾಡಕ್ಟ್ನ ಅವರು ಸೆಲೆಕ್ಟ್ ಮಾಡಿದರು, ಕಳಿಸ್ಕೊಟ್ಟಿದ್ದೆ. ಲೋಟಸ್ ಡಿಸೈನಲ್ಲಿ. ಅದನ್ನು ನೀವು ಚೆಕ್ ಮಾಡಿ, ರೀಸೆಂಟಾಗಿ ನನ್ನ ಪೇಜಲ್ಲಿದೆ.
ಅದು ಅವರು ಒಂದು ರೀಲ್ಸ್ ಮಾಡಿದ್ದಾರೆ, ಅದರಲ್ಲಿ ಜ್ಯುವೆಲ್ಲರಿ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಮತ್ತು ಫೋಟೋಸ್ ಅಪ್ಲೋಡ್ ಮಾಡಿದ್ದಾರೆ, ಅದೆಲ್ಲ ಚೆಕ್ ಮಾಡ್ಕೊಳ್ಳಿ. ಮತ್ತು ಓನ್ ವಾಯ್ಸಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ವೀಕಲ್ಲಿ ಮಾಡ್ಬೋದು, ಮಾಡಿದಾಗ ಅದು ಚೆಕ್ ಮಾಡ್ಕೊಳ್ಳಿ. ನಂಬಿಕೆ ಇದೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಇವತ್ತು ಕೆಲವೊಂದು ಕಲೆಕ್ಷನ್ಸ್ ತೋರ್ಸೋಣ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ವೈಟ್ ಮತ್ತು ಗ್ರೀನ್ ಬೀಡ್ಸಲ್ಲಿ ಬರುತ್ತೆ. ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈನ್, ಮೇಲೆ ಪಿಕಾಕ್ ಇದೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಫಿನಿಶಿಂಗು ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ ಇಯರಿಂಗ್ಸ್, ಇದಕ್ಕೆ ಟೀಕಾ ಬಟ್ಟು ಸಹ ಬರುತ್ತೆ. ಇಯರಿಂಗ್ಸು ಅಷ್ಟೇ ತುಂಬ ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ನಾವು ಫೋಟೋಸ್ಗೆಲ್ಲ ಇದನ್ನು ವೇರ್ ಮಾಡಿದಾಗ ಲುಕ್ಕು ಚೆನ್ನಾಗಿರುತ್ತೆ. ಎಷ್ಟು ಗ್ರ್ಯಾಂಡಾಗಿ ಇಯರಿಂಗ್ಸ್ ಇರುತ್ತೋ, ಬಟ್ ನೋಡೋದಕ್ಕೆ ಏನಪ್ಪ ಇಷ್ಟು ಗ್ರ್ಯಾಂಡಾಗಿದೆ ಮತ್ತು ಸ್ವಲ್ಪ ಬಿಗ್ ಅನಿಸುತ್ತೆ ಅನಿಸ್ಬೋದು. ಬಟ್ ನಾವು ವೇರ್ ಮಾಡಿದಾಗ ಫೋಟೋಸ್ಗೆಲ್ಲ, ವಿಡಿಯೋಸ್ಗೆ, ಫೋಟೋಸ್ಗೆ ಚೆನ್ನಾಗಿ ಒಳ್ಳೆ ಲುಕ್ಕು ಕೊಡೋದೇ ಬಿಗ್ ಏನು ಇಯರಿಂಗ್ಸ್ ಇರುತ್ತೆ ಅಂಥ ಇಯರಿಂಗ್ಸೇ. ಟೀಕಾ ಬಟ್ ನಿಮ್ಗೆ ಈ ಥರ ಬರುತ್ತೆ, ಅದು ಅಷ್ಟೇ ಸೇಮ್ ಡಿಸೈನಲ್ಲೇ ತುಂಬಾ ಚೆನ್ನಾಗಿದೆ. ಈ ಸೆಟ್ಟಿನ ಪ್ರೈಸು 850 ರೂಪೀಸ್, ಫ್ರೀ ಶಿಪ್ಪಿಂಗ್. ಆನ್ಲೈನ್ ಪೇಮೆಂಟ್ ಮಾತ್ರ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಇನ್ನೊಂದು ಸೆಟ್ಟು, ಇದು ಅಷ್ಟೇ ಲಕ್ಷ್ಮಿ ಡಿಸೈನ್, ಪೆಂಡೆಂಟ್ ಲಕ್ಷ್ಮಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಡಿಸೈನು. ಅದು ಲಾಂಗ್, ಈಗ ನಾನು ತೋರಿಸಿದ್ದು ಅದೇ ಥರ ಸೇಮ್ ಶಾರ್ಟಲ್ಲಿ ಬರುತ್ತೆ. ಸೇಮ್ ಈ ಸೆಟ್ಟಿನ ಪ್ರೈಸು 1099 ರೂಪೀಸ್, ಅಂದರೆ 1100 ರೂಪೀಸ್, ಫ್ರೀ ಶಿಪ್ಪಿಂಗ್. ಆನ್ಲೈನ್ ಪೇಮೆಂಟ್ ಮಾತ್ರ, ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಇಯರಿಂಗ್ಸ್ ಈ ಥರ ಬರುತ್ತೆ. ಇನ್ನೂ ಕಲೆಕ್ಷನ್ಸ್ ಇದೆ, ಬಟ್ ವಿಡಿಯೋ ಲೆಂತ್ ಆಗುತ್ತೆ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಕಲೆಕ್ಷನ್ಸ್ ತೋರಿಸ್ತೀನಿ. ದಯವಿಟ್ಟು ನಾನು ಹೇಳಿರೋದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಯಾರೇ ಆಗಲಿ ಮನೆಗೆ ಬರಬೇಕು ಅನ್ನೋರು ದಯವಿಟ್ಟು ಕಾಲ್ ಅಥವಾ ಮೆಸೇಜ್ ಮಾಡಿಕೊಂಡು ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದಕ್ಕೆ ಬನ್ನಿ. ಏನು ಇನ್ಫಾರ್ಮೇಷನ್ ಹೇಳ್ದಲೇ ಮನೆಗೆ ಬರಬೇಡಿ. ಮತ್ತು ಅಡ್ರೆಸ್ ಕೇಳೋರು ದಯವಿಟ್ಟು ನೀವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತೀನಿ ಅನ್ನೋಂಗಿದ್ರೆ, ಮೇಯ್ನು ನೀವು ಬಂದು ವಿಸಿಟ್ ಕೊಟ್ಟರು ಪರವಾಗಿಲ್ಲ, ಪ್ರಾಡಕ್ಟ್ ಪರ್ಚೇಸ್ ಮಾಡ್ದಲೇ ಸುಮ್ಮನೆ ಅಡ್ರೆಸ್ ಮಾತ್ರ ಕೇಳಕ್ಕೆ ಹೋಗಬೇಡಿ. ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೆ ಅನುಕೂಲ ಇದೆ, ಬರ್ತೀನಿ ಅನ್ನೋಂಗಿದ್ರೆ ನೀವು ಅಡ್ರೆಸ್ನ ಕೇಳಿ, ನಾನು ಶೇರ್ ಮಾಡ್ತೀನಿ. ಸುಮ್ಮನೆ ಅಡ್ರೆಸ್ನ ದಯವಿಟ್ಟು ಕೇಳಕ್ಕೆ ಹೋಗಬೇಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಪ್ರಾಡಕ್ಟ್ಸ್ನ ತೋರಿಸ್ತೀನಿ. ಈಗ ವಿಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.